ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿಯ ಒಂದು ಗದ್ದಲ ಏನು ಕೇಳಿ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸ್ಫೋಟಕ ಭವಿಷ್ಯವನ್ನು ನುಡಿದಿರುವಂಥದ್ದು ಕೋಡಿಮಠದ ಶ್ರೀಗಳು ಮತ್ತೆ ಹೇಳ್ತಾ ಇದ್ದಾರೆ ಏನಾಗಬಹುದು ರಾಜ್ಯ ರಾಜಕಾರಣ, ಸಿಎಂ ಬದಲಾವಣೆಯ ಒಂದು ವಿಚಾರ ಏನಾಗಬಹುದು, ಬದಲಾಗ್ತಾರೋ ಇಲ್ವೋ ಎನ್ನುವಂತಹ ವಿಚಾರದ ಬಗ್ಗೆ ಭವಿಷ್ಯವನ್ನು ನುಡಿದಿರುವಂಥದ್ದು ಶ್ರೀಗಳು. ಕೋಡಿಮಠದ ಶ್ರೀಗಳು ಭವಿಷ್ಯವನ್ನು ನುಡಿದಿರುವಂಥದ್ದು. ಕೋಡಿಮಠದ ಶ್ರೀಗಳು ಈ ಒಂದು ನಾಯಕತ್ವದ ಬದಲಾವಣೆಯ ವಿಚಾರವಾಗಿ ಭವಿಷ್ಯವನ್ನ ಹೇಳಿರುವಂಥದ್ದು ಒಂದು ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಅದು ಯಾರಿಗೂ ಸರಿಯಾಗಿ ಅರ್ಥ ಆಗಿಲ್ಲ, ಆದರೆ ಹೇಳ್ತಾ ಇದ್ದಾರೆ. ನೋಡಿ ಏನಾಗಬಹುದು ಅವರ ಒಂದು ಮಾತುಗಳು ಏನು ಹೇಳಿದ್ದಾರೆ ಅಂತ ನೋಡೋದಾದ್ರೆ, ಸಂಗಮೇಶನು ಅರಿವನೆ ಒಳ ಅಡ್ಡ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಕೆಲವೊಂದು ಮಾತುಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಕೆಲವೊಂದು ಸಮಯದಲ್ಲಿ. ಹೇಳ್ತಾ ಇದ್ದಾರೆ ಸಂಗಮೇಶನು ಅರಿವನೆ ಆದರೆ ಒಳಹಡ್ಡ ಬಂದಿದೆ. ಶಿವನ ಮುಡಿಯ ಒಂದು ಎರಡು ದುಂಡು ಮಲ್ಲಿಗೆಗಳೇನಿದೆ ಶಿವನ ಬಲಪಾದವನ್ನು ಸೇರುವವು ಅಂತ ಹೇಳ್ತಾ ಇದ್ದಾರೆ. ಅವರ ಹೇಳಿಕೆ ಇದು. ಅದರಲ್ಲಿ ಈ ಎರಡು ಏನು ದುಂಡು ಮಲ್ಲಿಗೆ ಅಂತ ಹೇಳಿದ್ರೆ CM DCM ಇರಬಹುದು, ಮುಂದೆ ಇದು ಸುಖಾಂತ್ಯ ಆಗಲಿದೆ ಎನ್ನುವಂತಹ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಒಂದು ಬದಲಾವಣೆ ಏನಿದೆ ಅದು ಆಗ್ತಾರೆ ಎನ್ನುವಂತಹ ಪ್ರಶ್ನೆ ಆಗುತ್ತೆ. ಕೋಡಿಮಠದ ಶ್ರೀಗಳು ನಿಜಕ್ಕೂ ಕೂಡ ಅವರ ಒಂದು ಹೇಳಿಕೆಯ ಅರ್ಥವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಯಾವುದು ನೋಡಿತು ಅದು ಏನು ಹೇಳ್ತಾ ಇದ್ದಾರೆ ಕೆಲವೊಂದು ಮಾತು, ಯಾವುದು ನೋಡಿತು ಯಾವುದು ಮಾತನಾಡಿತು, ಈ ಒಂದು ವಿಚಾರ ಏನಿದೆ ಸ್ವಲ್ಪ ನೀಟಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನೋಡಿ ಅವರು ಹೇಳ್ತಾ ಇದ್ದಾರೆ ಏನು, ಯಾವುದು ನುಡಿಯಿತು ಅದು ಮಾತನಾಡಲಿಲ್ಲ, ಯಾವುದು ಮಾತನಾಡಿತು ಅದು ನುಡಿಯಲಿಲ್ಲ. ಕೆಲವೊಂದು ಸ್ವಾಮೀಜಿಗಳ ಮಾತುಗಳು ಕೆಲವೊಂದು ಸಮಯದಲ್ಲಿ ಏನು ಹೇಳ್ತಾರೆ ಕಾರಣಿಕದ ಒಂದು ನುಡಿಗಳೇನಿರುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಕೆಲವರಿಗೆ ಕಷ್ಟ ಆಗುತ್ತೆ. ಅದು ಬೇರೆಯವರು ಅರ್ಥ ಮಾಡಿ ಹೇಳೋರು ಇರ್ತಾರೆ. ಹೀಗಾಗಿ ಸ್ವಾಮೀಜಿ ಹೇಳ್ತಿರುವಂತಹ ಈ ಒಂದು ಮಾತುಗಳಲ್ಲಿ ಏನೋ ಒಂದು ಅರ್ಥ ಐತೆ. ಅವರು ಹೇಳ್ತಾ ಇದ್ದಾರೆ ಕರ್ನಾಟಕದ ಕಾಂಗ್ರೆಸ್ಸಿನ ಒಂದು ಅಧಿಕಾರ ಹಂಚಿಕೆ ವಿಚಾರ ಏನಿದೆ, ಹಸ್ತಾಂತರದ ವಿಚಾರ ಏನಿದೆ ಅದು ಸುಖಾಂತ್ಯ ಆಗುತ್ತೆ ಕೊನೆಗೆ. ಆದರೆ ಅದು ಸುಖಾಂತ ಯಾರಿಗಾಗುತ್ತೆ, ಯಾರಿಗಾಗಬಹುದು, ಏನೇ ಇದ್ರೂ ಕೂಡ ಇದು ಮಕರ ಸಂಕ್ರಾಂತಿಯ ಒಂದು ಪರ್ವಕಾಲ ಏನಿದೆ ಆ ನಂತರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸಂಕ್ರಾಂತಿ ಆದಮೇಲೆ ಏನಾದರೂ ಬದಲಾವಣೆಗಳು ಆಗೋದಿದ್ರೆ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಯಾರಿಗಾದ್ರೂ ಆಗ್ಬೋದು, CMಗಾದ್ರೂ ಆಗ್ಬೋದು, DCMಗಾದ್ರೂ ಆಗ್ಬೋದು, ಒಟ್ಟಿನಲ್ಲಿ ಸುಖಾಂತ್ಯ ಆಗುತ್ತೆ. ಯಾರಿಗಂತ ನಾನು ಹೇಳೋಕೆ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅಡ್ಗೋಡೆ ಮೇಲೆ ಒಂದು ದೀಪ ಇಟ್ಟಂಗೆ ಆಗ್ಬಿಟ್ಟಿದೆ ಇದು. ಕೋಡಿಮಠದ ಸ್ವಾಮೀಜಿ ಹಾಕಿರುವಂತಹ ಶಿವಾನಂದ ಶಿವಯೋಗಿ ರಾಜೇಂದ್ರ ಶ್ರೀಗಳು ಹೇಳಿರುವಂತಹ ಒಂದು ಹೇಳಿಕೆ ಏನಿದೆ ಈಗ ಇದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಅನೇಕ ಬಾರಿ ಇವರು ಕೆಲವೊಂದು ವಿಚಾರದಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ರು, ಅದು ಕೂಡ ಅದೇ ರೀತಿಯಾಗಿ ನಡೆದಿತ್ತು ಎನ್ನುವಂತಹ ಒಂದು ನಂಬಿಕೆಗಳು ಕೂಡ ಇದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವರು CM ಬದಲಾವಣೆಯ ವಿಚಾರವಾಗಿ ಹೇಳುತ್ತಾ ಇದ್ದಾರೆ. ಆ ನುಡಿ ಸಂಗಮೇಶನು ಅರಿವನೆ ಆದರೆ ಒಳಹಡ್ಡ ಬಂದಿದೆ. ಅಂದರೆ ನೋಡಿ ದೇವರು ಅರ್ಥ ಮಾಡ್ಕೊಳ್ತಾ ಇದ್ದಾನೆ, ಆದರೆ ಏನೋ ಒಂದು ಅಡೆತಡೆ ಇದೆ ಮಧ್ಯದಲ್ಲಿ, ಒಳ ಅಡ್ಡ ಇದೆ ಅಂತ ಹೇಳ್ತಾ ಇದ್ದಾರೆ. ಏನಿರಬಹುದು ಗೊತ್ತಿಲ್ಲ. ಶಿವನ ಮುಡಿಯ ಎರಡು ದುಂಡು ಮಲ್ಲಿಗೆಗಳು ಶಿವನ ಬಲಪಾದ ಸೇರುವವು. ಅಂದರೆ ಇಬ್ಬರಿಗೂ ಕೂಡ ಸುಖಾಂತ್ಯ ಆಗಬಹುದು. ಈ ಎರಡು ದುಂಡು ಮಲ್ಲಿಗೆಗಳಂತಂದ್ರೆ ಇವರಿಬ್ಬರೇ ಅಂತ ನನಗನ್ನಿಸ್ತಾ ಇದೆ. ಅದೇನಿರಬಹುದು, ಆದರೆ ಮುಂದೆ ಎಲ್ಲವೂ ಕೂಡ ಸುಖಾಂತ್ಯ ಆಗುತ್ತೆ, ಎಲ್ಲವೂ ಕೂಡ ಚೆನ್ನಾಗೇ ಆಗುತ್ತೆ. ಯಾವುದೇ ಗೊಂದಲಗಳಿಲ್ಲದೆ, ಯಾವುದೇ ತೊಂದರೆಗಳಿಲ್ಲದೆ, ಯಾವುದೇ ಮನಸ್ತಾಪಗಳಿಲ್ಲದೆ, ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲದೆ ಈ ಒಂದು ವಿಚಾರ ಸುಖಾಂತ್ಯ ಆಗಬಹುದು ಅಂತ ಹೇಳಿದಂತೆ ಶ್ರೀಗಳು ಕಾಣ್ತಾ ಇದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಒಂದು ಬದಲಾವಣೆಯ ವಿಚಾರವಾಗಿ ಶ್ರೀಗಳು ಈ ರೀತಿಯಾದಂಥ ಒಂದು ಮಾತನ್ನು ಹೇಳಿದ್ರು. ಹಾಗಾದರೆ ಇವರು ಹೇಳಿದ ಪ್ರಕಾರ ನೋಡೋದಾದರೆ ರಾಹುಲ್ ಗಾಂಧಿಯವರು ಇಬ್ಬರನ್ನ ನಾಯಕರನ್ನ ಮನವೊಲಿಸಿ
ಯಾರಿಗೂ ಕೂಡ ಬೇಜಾರು ಆಗದೆ ಇರೋ ರೀತಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರಾ? ಹೈಕಮಾಂಡ್ ಈ ರೀತಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ? ಸ್ವಾಮೀಜಿ ಅವರು ಹೇಳಿದ ಮಾತಿನ ಪ್ರಕಾರ ನೋಡೋದಾದರೆ ಯಾರು ಮಾತನಾಡಿದ್ರು ಅದು ನೋಡೋಕ್ಕಾಗ್ತಾ ಇಲ್ಲ, ಯಾರು ನೋಡಿದ್ರು ಅವರು ಮಾತನಾಡೋಕ್ಕಾಗ್ತಾ ಇಲ್ಲ. ಈ ರೀತಿಯಾದಂಥ ಒಂದು ಹೇಳಿಕೆಗಳು, ಇದರಲ್ಲಿ ಕೂಡ ಏನೋ ಒಂದು ಅರ್ಥ ಅಂದರೆ ತಿಳಿದೋಂಥವ್ರು ಮಾತಾಡ್ತಾ ಇಲ್ಲ, ಮಾತನಾಡಿದವ್ರಿಗೆ ಏನು ವಿಚಾರ ಗೊತ್ತಿಲ್ಲ, ಆ ರೀತಿ ಅರ್ಥನ ಗೊತ್ತಿಲ್ಲ. ಯಾಕಂದರೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ರಾಜಕೀಯವಾಗಿ ಯಾರ್ಯಾರು ಏನೇನು ಮಾತುಗಳನ್ನು ಆಡ್ತಾ ಇದ್ದಾರೆ ಅಂತ. ವಿಚಾರದ ಬಗ್ಗೆ ಗೊತ್ತಿರುವವರು, ತಲೆಯಲ್ಲಿ ಬುದ್ಧಿ ಇರುವವರು, ಸರಿಯಾದ ರೀತಿಯಲ್ಲಿ ತಿಳ್ಕೊಂಡವರು ಯಾರೂ ಕೂಡ ಮಾತನಾಡ್ತಾ ಇಲ್ಲ. ಆದರೆ ಮಾತನಾಡ್ತಾ ಇರುವವರು ಏನಿದ್ರೆ ಅವರು ಸರಿಯಾದ ರೀತಿಯಲ್ಲಿ ವಿಚಾರಗಳನ್ನು ತಿಳ್ಕೊಂಡಿಲ್ಲ ಅನ್ನುವಂಥ ಅರ್ಥ ಬಂದರೆ ಬರುತ್ತೆ ಅನಿಸುತ್ತೆ ಈ ಒಂದು ವಿಚಾರವಾಗಿ. ಹೀಗಾಗಿ ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಸಂಕ್ರಾಂತಿಯ ನಂತರ, ಮಕರ ಸಂಕ್ರಾಂತಿ ಆದ ನಂತರ ಇದ್ರ ಬಗ್ಗೆ ಮಾತನಾಡ್ತೀನಿ, ಹೇಳ್ತೀನಿ, ಸ್ಪಷ್ಟವಾದಂತಹ ಒಂದು ಉತ್ತರವನ್ನು ಕೊಡ್ತೀನಿ. ಆದರೆ ಸುಖಾಂತ್ಯ ಆಕೆ ಆಗುತ್ತೆ. ಯಾರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅನ್ನುವಂಥ ರೀತಿಯಲ್ಲಿ ಅಡ್ಡಗೋಡೆ ಮೇಲೆ ಒಂದು ದೀಪವನ್ನು ಇಟ್ಟಿದ್ದಾರೆ. ಆ ದೀಪದ ಬೆಳಕು ಯಾರಿಗೆ ಹೋಗುತ್ತೆ? DCMಗ ಅಥವಾ CMಗ ಗೊತ್ತಿಲ್ಲ. ಹೀಗಾಗಿ ಶ್ರೀಗಳ ಒಂದು ಹೇಳಿಕೆ ಕೂಡ ಈಗ ಚರ್ಚೆ ಆಗ್ತಾ ಇದೆ. ಯೋಚನೆ ಮಾಡ್ತಾ ಇದ್ದಾರೆ, ಯಾಕೆ ಹಿಂಗೆ ಹೇಳಿದ್ರು ಶ್ರೀಗಳು ಅಂತ. ಯಾರಿಗೆ ಒಂದು ಪಾಸಿಟಿವ್ ಆಗಿ ಹೇಳಿದ್ದಾರೆ ಗೊತ್ತಿಲ್ಲ. ಆದರೆ ಇಬ್ಬರು ನಾಯಕರಿಗೆ ಸಂಬಂಧಪಟ್ಟ ಹಾಗೆ ನಾನು ಸಂಕ್ರಾಂತಿಯ ನಂತರ ಅಂದರೆ 2026 ಜನವರಿಯಲ್ಲಿ ಏನೋ ಒಂದು ಆಗುತ್ತೆ ಅಂತ ಚರ್ಚೆ ಆಗ್ತಾ ಇತ್ತಲ್ಲ, ಅದೇ ರೀತಿಯಾಗಿ ಸ್ವಾಮೀಜಿಗಳು ಹೇಳಿದಂತೆ ಕಾಣ್ತಾ ಇದೆ. ನಿಜಕ್ಕೂ ಕೂಡ ಜನವರಿಯಲ್ಲಿ ಏನೋ ಒಂದು ಕಾದಿದೆ, ಏನೋ ಒಂದು ಬದಲಾವಣೆ ಆಗುತ್ತೆ. ಈ ರೀತಿಯಾದಂತಹ ಒಂದು ಚರ್ಚೆಗಳು ಈಗ ಮತ್ತೆ ಕೂಡ ಜೋರಾಗ್ತಾ ಇದೆ ಸ್ವಾಮೀಜಿಯವರ ಒಂದು ಹೇಳಿಕೆಯಿಂದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.